ನಮಸ್ಕಾರ ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಬಿಳಿಗಿರಿ ರಂಗನ ಬೆಟ್ಟದ ಸಾಲುಗಳಿಗೆ ಕರ್ಕೊಂಡ್ಬಂದಿದ್ದೀನಿ. ಹಿಂದೆ ನೀವು ನೋಡ್ತಾ ಇರೋದು ಈಸ್ಟರ್ನ್ ಘಾಟ್ಸ್, ಬಿಳಿಗಿರಿ ರಂಗನ ಬೆಟ್ಟದ ಸಾಲು. ರಂಗನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಟ್ಟದೊಳಗಡೆ ಇರ್ತಕ್ಕಂಥ ಐತಿಹಾಸಿಕವಾದಂಥ ತುಣುಕುಗಳನ್ನು ನಿಮಗೆ ಎತ್ತಿ ಕೊಡ್ತೀನಿ. ಅದ್ಭುತವಾದಂಥ ನಿಸರ್ಗ ಸಿರಿಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ತುಂಬಿ ನಿಂತ ಭತ್ತದ ಗದ್ದೆಗಳು, ಹಿಂದೆ ಕಾಣಿಸ್ತಕ್ಕಂಥ ಬಿಳಿಗಿರಿ ರಂಗನ ಬೆಟ್ಟ. ಇದು ಕಣ್ಮನ ತಣಿಸುವಂಥ ಸ್ವರ್ಗ ಸದೃಶವಾದಂಥ ಒಂದು ದೃಶ್ಯ ಮತ್ತು ಒಂದು ಒಂದೇ ನೀವು ಇದನ್ನು ಅನುಭವಿಸ್ಬೇಕು. ನಾನು ಇದನ್ನ ಈಗ ಅನುಭವಿಸ್ತಾ ಇದ್ದೀನಿ. ಇಂಥ ಸುಂದರವಾದಂಥ, ಮನೋಹರವಾದಂಥ, ಚೈತನ್ಯದಾಯಕವಾದಂಥ ಒಂದು ಅಟ್ಮಾಸ್ಫಿಯರ್. ನೀವು ಬಂದಿದ್ದನ್ನೆಲ್ಲ ನೋಡಿ ಬೆಳಿಗ್ಗೆ ಬೆಟ್ಟಕ್ಕೆ ಹೋಗೋಣ. ಒಂದೊಂದೇ ಆದಂಥ ಹಿಸ್ಟಾರಿಕಲ್ ಐಟಮ್ಸ್ ನಿಮ್ಗೆ ನಾನು ಎತ್ಕೊಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಪ್ರದೇಶಕ್ಕೆ 1000 ವರ್ಷಗಳ ದಾಖಲಿತ ಇತಿಹಾಸ ಇದೆ. 1060ರಲ್ಲಿ ಹೊಯ್ಸಳರ ದೊರೆ 2ನೇ ವೀರಬಲ್ಲಾಳ ಇಲ್ಲಿಗೆ ಬಂದು ಈ ದೇವಸ್ಥಾನಕ್ಕೆ ಉಂಬಳಿಯನ್ನು ಕೊಟ್ಟ, ದೇವಸ್ಥಾನ ಕಟ್ಟಿಸ್ದ, ಬೇಕಾದಷ್ಟು ಕೆಲಸಗಳನ್ನ, ಧರ್ಮ ಕಾರ್ಯಗಳನ್ನ ಮಾಡಿಸ್ದ ಅಂತ ಒಂದು ಶಾಸನ ಹೇಳುತ್ತೆ. ಆದರೆ ಈ ಶಾಸನ ಪೂರ್ಣ ಪಾಠ ಅಳಿಸಿ ಹೋಗಿರೋದ್ರಿಂದ ಅವನು ಎಕ್ಸಾಕ್ಟ್ಲಿ ಏನ್ ಮಾಡ್ದ ಈ ಪ್ರದೇಶದಲ್ಲಿ ಈ ದೇವಸ್ಥಾನಕ್ಕಾಗಿ ಅಂತ ನಮಗೆ ತಿಳಿದು ಬಂದಿಲ್ಲ. ಆದರೆ ಶಾಸನ ಮಾತ್ರ ಸಿಕ್ಕಿದೆ. 1090ರ ಶಾಸನ ಹಾಳಾಗಿದ್ದು, ಈ ಬೆಟ್ಟದ ಶ್ರವಣ ಅರೆ ಎಂಬಲ್ಲಿರುವ 1009ರ ಶಾಸನ ಬಹಳ ಹಾಳಾಗಿದ್ದು, ಹೊಯ್ಸಳರ ಇಮ್ಮಡಿ ಬಲ್ಲಾಳನ ಆಳ್ವಿಕೆಗೆ ಸೇರಿದ ಅಂಶವಷ್ಟೇ ವೇದ್ಯವಾಗುತ್ತದೆ. ಅವನ ಆಳ್ವಿಕೆಗೆ ಇದು ಸೇರಿತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ 1000 ವರ್ಷದಿಂದ ಈ ದೇವಸ್ಥಾನ ಇತ್ತು. ಆದ್ರೆ ಇನ್ನೂ ಒಂದು ತಾಮ್ರ ಶಾಸನ ಇದೆ. ತಾಮ್ರ ಶಾಸನದಲ್ಲಿ ಒಂದೊಳ್ಳೆ ಸ್ಟೋರಿ ಇದೆ. ಅದೇನು ಅಂತ ನಾನು ಹೇಳ್ತೀನಿ, ಬನ್ನಿ. ತಾಮ್ರ ಶಾಸನದ ಪ್ರಕಾರ 1667ರಲ್ಲಿ 1667ರಲ್ಲಿ ಹದಿನಾಡು ಗ್ರಾಮದ ಪಾಳೆಗಾರನಾದಂಥ ಮುದ್ದುರಾಜಯ್ಯ ಈ ದೇವಸ್ಥಾನಕ್ಕೆ ಬೇಕಾದಷ್ಟು ಉಂಬಳಿ ಕೊಟ್ಟ ಅಂತ ಹೇಳುತ್ತೆ. ಹದಿನಾಡು ಅಂದ್ರೆ ಯಾರು? ಹದಿನಾಡು ಅಂದ್ರೆ ಮೈಸೂರು ನಂಜನಗೂಡು ಹತ್ರ ಇರುವಂತ ಇವತ್ತಿನ 16 ಗ್ರಾಮವೇ ಅಂದಿನ ಹದಿನಾಡು ಪ್ರಾಂತ್ಯ. ಆ ಹದಿನಾಡು ಪ್ರಾಂತ್ಯದ ಪಾಳೆಗಾರನಾದಂಥ ಮುದ್ದುರಾಜಯ್ಯ ಈ ದೇವಸ್ಥಾನಕ್ಕೆ ಸುಮಾರು ಉಂಬಳಿಗಳನ್ನ ಕೊಟ್ಟ ಅಂತ ತಾಮ್ರದ ಶಾಸನ ತಿಳಿಸುತ್ತದೆ. ಈ ದೇವಸ್ಥಾನದಲ್ಲಿ ಒಂದು ಐತಿಹ್ಯ ಏನಪ್ಪಾ ಅಂತಿದ್ರೆ, ಆ 16 ಗ್ರಾಮದ 16 ಪ್ರಾಂತ್ಯದ ಪಾಳೆಗಾರ ಇವನೇನೆ ಮುದ್ದುರಾಜಯ್ಯ. ನೋಡಿ, ಇಲ್ಲಿ ಪಾಳೆಗಾರನಿಗಿರ್ಬೇಕಾದಂಥ ಒಂದು ರಾಜಯೋಗ್ಯವಾದಂಥ ಮೀಸೆ ಮತ್ತೆ ಅವನ ಸೊಂಟದಲ್ಲಿರ್ತಕ್ಕಂಥ ಕತ್ತಿ, ಸೊಂಟದ ಕತ್ತಿಯನ್ನು, ಅವನ ರಾಜಯೋಗ್ಯವಾದ ಮೀಸೆಯನ್ನು ಸಹ ನೀವು ಕಾಣಬಹುದು. ಇವನು 16 ಪ್ರಾಂತ್ಯದ ಪಾಳೆಗಾರನಾದಂಥ ಮುದ್ದುರಾಜಯ್ಯ. ಆದರೆ ಇವನು ಕೈಗಳನ್ನು ಮುಗಿದು ಭಕ್ತಿ ಭಾವದಲ್ಲಿ ನಿಂತಿದ್ದಾನೆ. ಯಾಕಪ್ಪ ಅಂತಂದ್ರೆ, ಇವನ ಎದುರಿಗೆ ಇಲ್ಲಿರತಕ್ಕಂಥ ಶ್ವೇತಾದ್ರಿ ಶ್ರೀನಿವಾಸ ದೇವರು ಇಲ್ಲಿ ಶಂಖಚಕ್ರಗಳನ್ನು ಹಿಡಿದುಕೊಂಡು ವಿರಾಜಮಾನವಾಗಿ ನಿಂತಿದ್ದಾರೆ. ನೋಡ್ರಿ, ಸೊ 16 ಪ್ರಾಂತ್ಯದ ಪಾಳೆಗಾರ ಮುದ್ದುರಾಜಯ್ಯ ದೇವರನ್ನ ನೋಡಿ ನಮಸ್ಕರಿಸ್ತಿದ್ದಾನೆ ಎನ್ನುವಂಥ ಒಂದು ಬಹಳ ಬ್ಯೂಟಿಫುಲ್ ಆದಂಥ ಐತಿಹ್ಯ. ನೀವು ದೇವಸ್ಥಾನಕ್ಕೆ ನೀವು ದಕ್ಷಿಣ ದಿಕ್ಕಿನಿಂದ ಬಂದ್ರೆ, ಈ ಕಡೆಯಿಂದ ನೀವು ಮೆಟ್ಲತ್ಕೊಂಡ್ ಬಂದ್ರೆ, ಕಾರ್ ಪಾರ್ಕ್ ಮಾಡಿ, ನಿಮ್ಗೆ 2 ಕಂಬಗಳಲ್ಲಿ ಈ ಕಥೆ ಸಿಗುತ್ತೆ. ಇದನ್ನ ನೋಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ಅರ್ಥ ಆಯ್ತೆ? ನೋಡಿ, ಇದು ಶ್ರೀನಿವಾಸ, ಇವನು ಶ್ವೇತಾದ್ರಿ ಶ್ರೀನಿವಾಸ ಆಗಿದ್ದ. ಇವನು ಇವನು ಶ್ವೇತಾದ್ರಿ ಶ್ರೀನಿವಾಸನಾಗಿದ್ದಂಥ ಈ ದೇವರು ಬಿಳಿಗಿರಿ ರಂಗ ಯಾವಾಗ ಆದ? ಅದೊಂದು ಒಳ್ಳೆ ಕಥೆ, ಮುಂದೆ ಕೇಳ್ತೀನಿ. ಬಿಳಿಗಿರಿ ರಂಗ, ಮಾಗಡಿಯ ರಂಗ, ಈ ರಂಗ ಯಾವಾಗ ಕನ್ವರ್ಟ್ ಆದ್ರು ರಂಗನಾಥ ಸ್ವಾಮಿಯಾಗಿ ಅಂತ ಹೇಳ್ತೀನಿ ಬನ್ನಿ.
ಈ ಶ್ವೇತಾದ್ರಿ ಶ್ರೀನಿವಾಸ ಇವನು ಶ್ರೀನಿವಾಸ ಆಗೋದಕ್ಕೆ ಮುಂಚೆ ಇವನೊಬ್ಬ ಸೋಲಿಗರ ಜನಪದರ ನಾಯಕ ಅಂತ ಇಲ್ಲಿನ ಸೋಲಿಗರ ನಂಬಿಕೆ ಆಗಿತ್ತು. ಇವನು ಇಲ್ಲಿನ ಗಿರಿ ಜನರ ಹುಡುಗಿ ಒಬ್ಬಳನ್ನ ಸೋಲಿಗರ ಕನ್ಯೆ ಕುಸುಮಾಲೆಯನ್ನು ವರಿಸಿದ್ದರಿಂದ ಇವನ್ನ ಅವರು ರಂಗಭಾವ ಅಂತ ಕರೀತಾರೆ. ಇವನು ನಮ್ಮ ಭಾವ ಅಂತ ಇಲ್ಲಿನ ಸೋಲಿಗರು ಭಾವಿಸ್ತಾರೆ. ಅವನು ನಮ್ಮಲ್ಲೊಬ್ಬ ಅಂತ ಈ ರಂಗನಾಥನನ್ನ ಅವರು ನಂಬಿಕೊಂಡಿದ್ದಾರೆ ಮತ್ತು ಅವ್ರ ನಂಬಿಕೆ ಅದು ಸತ್ಯವೂ ಹೌದು. ಇವನು ಮೂಲತಃ ಇಲ್ಲಿನ ಗಿರಿಜನರ ಹಾಡಿಗಳ ಪೋಡಿಯಲ್ಲಿರ್ತಕ್ಕಂಥ ಸೋಲಿಗರ ಅವರೆಲ್ಲರ ಭಾವ, ಇವನು ರಂಗಭಾವ. ಅವರಿಗೇ ಆಪ್ತನಾದಂಥವನು ಇವನು. ನಮಗೆ ದೇವರು ಇವನಷ್ಟೇ, ಅವರಿಗೆಲ್ಲ ತುಂಬ ಆಪ್ತನಾಗಿ ಅವ್ರ ಫ್ಯಾಮಿಲಿ ಮೆಂಬರು. ಯಾಕೆಂದ್ರೆ ಅವರಿಗೆ ಈ ಕಾಡು, ಈ ಪ್ರಾಣಿಗಳು, ಈ ಗಿಡ ಮರ ಬಳ್ಳಿಗಳು, ಇಲ್ಲಿನ ಕೆರೆಗಳು, ಇಲ್ಲಿನ ಮಳೆ, ಇಲ್ಲಿನ ಮರ ಗಿಡಗಳು, ಇಲ್ಲಿನ ಔಷಧೀಯ ಸಸ್ಯಗಳು, ಇಲ್ಲಿನ ಅಮೃತ ಸಮಾನವಾದಂಥ ವಾತಾವರಣ, ಈ ರಂಗನಾಥ ಮತ್ತು ಸೋಲಿಗರು ಇವರೇ ಇದಕ್ಕೆ ಎಲ್ಲದಕ್ಕೂ ಹೊಂದ್ಕೊಂಡಿರತಕ್ಕಂಥವ್ರು. ಅರ್ಥ ಆಯ್ತಾ? ನೀವು ಈ ರಂಗನಾಥ ಸ್ವಾಮಿ ಗುಡಿಗೆ ಬಂದಾಗ ಈ ರಂಗನನ್ನ ನೋಡಿದಾಗ ಇವನೊಬ್ಬನೇ ಅಲ್ಲ, ಈ ಎಂಟೈರ್ ಪ್ರಕೃತಿಗೆ ನೀವು ನಮಿಸಬೇಕು. ಆ ಪ್ರಕೃತಿಯ ಒಬ್ಬ ರೆಪ್ರೆಸೆಂಟೇಟಿವ್ ಈ ರಂಗನಾಥ. ಇದೆಲ್ಲವನ್ನ ಅವನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಈ ಬಿಳಿಗಿರಿ ರಂಗನ ಬೆಟ್ಟದ 540 ಸ್ಕ್ವೇರ್ ಕಿಲೋಮೀಟರ್, 540 ಸ್ಕ್ವೇರ್ ಕಿಲೋಮೀಟರ್ ಕಾಡು ಏನಿದೆಯಲ್ಲ, ಇಂಥ ಬೃಹತ್ ಕಾಡಿನ ಅಧಿಪತಿಯಾಗಿ ಅವನು ಇಲ್ಲಿ ನಿಂತಿದ್ದಾನೆ. ಸೋಲಿಗರ ನಾಯಕನಾಗಿ, ಸೋಲಿಗರ ಭಾವನಾಗಿ ಇಲ್ಲಿ ನಿಂತಿದ್ದಾನೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ನಾಶ ಮಾಡುತ್ತಾ ಎಲ್ಲರಿಗೂ ಸುಖವನ್ನು ತರುತ್ತಾ ನಿಂತಿದ್ದಾನೆ. ಇವನನ್ನ ನಾವು ಕೇಳ್ಕೊಳ್ಳೋದೇನಿಲ್ಲ. ಈ ರಂಗನ್ನ ನಾವೇನು ಕೇಳ್ಕೋಬೇಕು? ಈ ಬೆಟ್ಟನ ನೀನು ಚೆನ್ನಾಗಿಟ್ಕೊಳಪ್ಪ ಅಂತ ಕೇಳ್ಕೋಬೇಕು. ದುಷ್ಟರಿಂದ ಈ ಬೆಟ್ಟವನ್ನು ರಕ್ಷಿಸು, ಈ ಗಳ್ಳರಿಂದ ಈ ಬೆಟ್ಟವನ್ನು ರಕ್ಷಿಸು, ಒತ್ತುವರಿ ಮಾಡ್ಕೊಳ್ಳೋರಿಂದ ಈ ಬೆಟ್ಟವನ್ನು ರಕ್ಷಿಸು, ಇಲ್ಲಿನ ಗಿಡ ಮರ ಬಳ್ಳಿಗಳನ್ನ, ಆನೆ ಹುಲಿಗಳನ್ನ ನೀನೇ ಕಾಪಾಡ್ಕೋಬೇಕು. ಇದು ನಿಂದು ಅಂತ ನಾವು ಕೇಳ್ಕೋಬೇಕಷ್ಟೆ, ಅಲ್ವೇನ್ರಿ? ಬನ್ನಿ. ಟಿಪ್ಪು ಸುಲ್ತಾನ ಭೇಟಿ ಕೊಟ್ಟ ಮೈಸೂರು ರಾಜ್ಯದ 100 ದೇವಸ್ಥಾನಗಳಲ್ಲಿ ಈ ರಂಗನ ಒಬ್ಬ. ಈ ರಂಗನಿಗೆ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಶ್ವೇತಾದ್ರಿ ಶ್ರೀನಿವಾಸ, ಇದು ಬಿಳಿಗಿರಿಯಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ಅಂತ ಹೆಸರಾಗಿತ್ತು. ಟಿಪ್ಪು ಸುಲ್ತಾನ ಒಂದ್ಸರಿ ಈ ದಟ್ಟವಾದ ಕಾಡಿಗೆ ಭೇಟಿಗೆ ಬರ್ತಾನೆ ದಿವಾನ್ ಪೂರ್ಣಯ್ಯನವರ ಜೊತೆಗೆ. ದಿವಾನ ಪೂರ್ಣಯ್ಯನವರಿಗೆ ಅತ್ಯಂತ ಇಷ್ಟವಾದಂಥ ದೇವರಿದು ಬಿಳಿಗಿರಿ ರಂಗ. ಹಾಗಾಗಿ ಅವ್ರ ಜಹಗೀರನ್ನ ಸಹ ಯಳಂದೂರಿನಲ್ಲೇ ಕೊಟ್ರು, ಇದ್ರ ಹತ್ರ ಇರ್ಲಿ ಅಂತ. ಅವರು ಸುಲ್ತಾನನಿಗೆ ಹೇಳ್ತಾರೆ, ಇಲ್ಲೊಬ್ಬ ದೇವರಿದ್ದಾನೆ, ಇಲ್ಲಿ ಬನ್ನಿ ನೋಡೋಣ ಅಂತ. ಯಾವಾಗ ಟಿಪ್ಪು ಸುಲ್ತಾನ ಇಲ್ಲಿಗೆ ಬರ್ತಾನೆ ಅನ್ನೋ ವಿಚಾರ ಗೊತ್ತಾಯ್ತು, ಅವರಿಗೆ ಅತ್ಯಂತ ಇಷ್ಟವಾದಂಥ ದೇವರು ರಂಗನಾಥ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಟಿಪ್ಪು ಸುಲ್ತಾನರಿಗೆ ಅತ್ಯಂತ ಪ್ರಿಯವಾದ ದೇವರು. ಹಾಗಾಗಿ ಇದನ್ನ ರಂಗನಾಥ ಸ್ವಾಮಿ ಅಂತಾನೆ ಕರೀತಾರೆ. ರಂಗನಾಥ ಸ್ವಾಮಿ ಅಂತ ಕರೆದು ರಂಗನಾಥ ಸ್ವಾಮಿ ಹೆಸರಲ್ಲಿ ಪೂಜೆ ಮಾಡಿಕೊಡ್ತಾರೆ. ಅವತ್ತಿನಿಂದ ಇದು ಬಿಳಿಗಿರಿಯ ರಂಗ ಅಂತ ಪರಿಚಯ ಆಗ್ತಾನೆ ಇವನು. ಅರ್ಥ ಆಯ್ತಾ? ಅದಕ್ಕೆ ಮುಂಚೆ ಇವನ್ನ ಶ್ವೇತಾದ್ರಿ ಶ್ರೀನಿವಾಸ, ಬಿಳಿಗಿರಿಯ ಶ್ರೀನಿವಾಸ. ಇದೇ ರೀತಿ ಇನ್ನೊಬ್ಬ ಶ್ರೀನಿವಾಸ ಇದ್ದಾನೆ. ಯಾರವನು? ಮಾಗಡಿಯ ರಂಗ, ಮಾಗಡಿಯ ಶ್ರೀನಿವಾಸ. ಅವನು ಮಾಗಡಿ ರಂಗನಾಥ ಸ್ವಾಮಿ ಅಲ್ಲ, ಅವನು ಮಾಗಡಿಯ ಶ್ರೀನಿವಾಸ. ಅವನು ತಿರುಮಲೆನಾಥ ಅಂತ ಕರೀತಾನೆ. ಇವರನ್ನ ವೆಂಕಟಾದ್ರಿನಾಥ ಅಥವಾ ವೆಂಕಾದ್ರಿನಾಥ ಅಂತ ಕರೀತಾರೆ. ವೆಂಕಟಾದ್ರಿನಾಥ ಇಲ್ಲ ಇವನ್ನ ಶ್ರೀನಿವಾಸ ಅಂತಾನೂ ಕರೀತಾರೆ. ಮಾಗಡಿಯವರನ್ನು ಅದೇ ರೀತಿ ಕರೀತಾರೆ. ಆದ್ರೆ ಅಲ್ಲೂ ಅಷ್ಟೇ ನೀವು ನೋಡ್ಬೋದು, ನಿಂತಿರತಕ್ಕಂಥ ಶ್ರೀನಿವಾಸ, ಇಲ್ಲೂ ಅಷ್ಟೇ ನಿಂತಿರತಕ್ಕಂಥ ಶ್ರೀನಿವಾಸ ದೇವರು. ಆದ್ರೆ ನಾವು ಅವನನ್ನ ರಂಗನಾಥ ಸ್ವಾಮಿ ಅಂತ ಕರಿತೀವಿ. ರಂಗನಾಥ ಸ್ವಾಮಿ ಸಾಮಾನ್ಯವಾಗಿ ನಾವು ನೋಡೋದು ಮಲಗಿರೋದಲ್ವೇನ್ರಿ? ಸೊ ನೀವೆಲ್ಲಿ ಆದಿರಂಗ, ಅಂತ್ಯರಂಗ, ಮಧ್ಯರಂಗ, ಶ್ರೀರಂಗ ನೀವೆಲ್ಲಿ ನೋಡಿದ್ರು ಅವನು ಮಲಗಿರೋ ರಂಗ. ಇಲ್ಲಿ ಮಾತ್ರ ಇವನು ನಿಂತಿರೋ ರಂಗ. ಮಾಗಡಿಲೂ ಅಷ್ಟೇ ನಿಂತಿರೋ ರಂಗ. ಯಾಕೆಂದ್ರೆ ಇವೆರಡಕ್ಕೂ ಟಿಪ್ಪು ಸುಲ್ತಾನ ಭೇಟಿ ಕೊಟ್ಟು ರಂಗನಾಥ ಸ್ವಾಮಿ ಹೆಸರಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾನೆ. ಅವನ ಕಣ್ಣು ಕಾಣೋ ಎಲ್ಲ ವೈಷ್ಣವ ದೇವರುಗಳು ರಂಗನೇ. ಹಾಗಾಗಿ ಇದು ರಂಗ. ಅವನು ಮಾಗಡಿಯ ರಂಗ, ಇವನು ಬಿಳಿಗಿರಿಯ ರಂಗ. ನೋಡ್ರಿ, ಸೊ ಇದಾದ್ಮೇಲೆ ಇವನಿಗೆ ಬಿಳಿಗಿರಿಯ ರಂಗ ಅಂತಾನೆ ಪ್ರಸಿದ್ಧಿಗೆ ಬರ್ತಾನೆ. ಗೊತ್ತಾಯ್ತಾ? ಬನ್ನಿ, ಇನ್ನೊಂದು, ಈ ರಂಗ ನಮ್ಮೆಲ್ಲರ ದೇವರಿಗಿಂತ ಇವನು ಜನಪದರ ದೇವರು, ಗಿರಿಜನರ ದೇವರು, ಸೋಲಿಗರ ದೇವರು. ಅವ್ರಿಗೆಲ್ಲ ಅವರ ಮನೆಯಲ್ಲಿ ಒಬ್ಬ. ನಮಗೆ ಇವನು ದೇವರಷ್ಟೇ ಈ ರಂಗ, ಅವ್ರಿಗೆ ಇವನು ಅವ್ರ ಮನೆಯಲ್ಲೇ ಒಬ್ಬ. ಅವ್ರ ಭಾವ ಇವನು. ರಂಗ ಭಾವ ಅಂತ ಕರೀತಾರೆ ಇವನನ್ನ. ಸೋಲಿಗರನ್ನ ದೇವರನ್ನಲ್ಲ, ಭಾವ, ನಮ್ಮ ಭಾವ ಅಂತ ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಅವರೆಲ್ಲೊಬ್ಬ ಇವನು ಈ ರಂಗ. ಅವರೆಲ್ಲರ ನಾಯಕ, ಬುಡಕಟ್ಟು ಜನರ, ಸೋಲಿಗರ ನಾಯಕ ಇವನು. ಅದಕ್ಕೊಂದು ಒಳ್ಳೆ ಕಥೆ ಇದೆ, ಬನ್ನಿ. ಸ್ನೇಹಿತರೆ, ಈಗ ನಾವು ಬಿಳಿಗಿರಿ ರಂಗನ ಬೆಟ್ಟದ ಬಿಳಿಗಿರಿ ರಂಗನ ಪ್ರಧಾನ ಅರ್ಚಕರ ಜೊತೆ ಮಾತಾಡ್ತಾ ಇದೀವಿ. ಸರ್ ನಮಸ್ಕಾರ. ನಮ್ಮ ಚಾನೆಲ್ಗೆ ತಮ್ಮ ದೇವಸ್ಥಾನ ಬಗ್ಗೆ 2 ಮಾಹಿತಿ. ನಾನು ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಎಸ್ ರವಿಕುಮಾರ್ ಅಂತೇಳಿ. ನಮ್ಮ ಈ ದೇವಸ್ಥಾನಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ನಮ್ಮ ಈ ದೇವಸ್ಥಾನ ಬಂದು ವಸಿಷ್ಠ ಮಹಾ ಋಷಿಗಳು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಒಮ್ಮೆ ವಸಿಷ್ಠ ಮಹರ್ಷಿಗಳಿಗೆ ಮತ್ತೆ ವಿಶ್ವಾಮಿತ್ರ ಋಷಿಗಳಿಗೆ ಸಂವಾದ ಬಂದಾಗ
ವಿಶ್ವಾಮಿತ್ರ ಋಷಿಗಳು ವಸಿಷ್ಠ ಮಹರ್ಷಿಗಳಿಗೆ ಶಾಪ ಕೊಟ್ಟು ವಸಿಷ್ಠ ಮಹರ್ಷಿಗಳ ಮಕ್ಕಳು ಸಂಹಾರ ಆಗ್ತಾರೆ. ಆಗ ಮಹಾವಿಷ್ಣು ಹತ್ರ ಹೋಗಿ ಮತ್ತೆ ಪುತ್ರ ಸಂತಾನ ಕೊಡು ಅಂತ ಕೇಳ್ಕೊಂಡಾಗ ಶ್ವೇತಾದ್ರಿ ಶ್ರೀನಿವಾಸ ಅಂತ ಶ್ವೇತಾದ್ರಿಗಿರಿ ಅಂತ ಇದೆ ನಮ್ಮ ಕಾವೇರಿ ನದಿಯಿಂದ ದಕ್ಷಿಣ ಭಾಗದಲ್ಲಿ ಶ್ವೇತಾದ್ರಿಗಿರಿ ಇದೆ. ಅಲ್ಲಿ ಕುಳಿತುಕೊಂಡು ಈಗ ತಪಸ್ಸು ಮಾಡು, ಅಲ್ಲಿ ಬಂದು ನೀನು ಅಭೀಷ್ಟ ನೆರವೇರಿಸ್ತೀನಿ ಅಂತ ಹೇಳಿದಾಗ ಹಿಂಭಾಗದಲ್ಲಿ ಒಂದು ಹತ್ತಿ ವೃಕ್ಷ ಹತ್ತಿ ಮರ ಇದೆ. ಅಲ್ಲಿ ಕುಳಿತುಕೊಂಡು ತಿರ್ಗಾ ತಪಸ್ಸು ಮಾಡ್ತಾರೆ ವಸಿಷ್ಠ ಮಹರ್ಷಿಗಳು. ಆಗ ಸ್ವಾಮಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಮತ್ತೆ ಅವರಿಗೆ ಪುತ್ರ ಸಂತಾನ ಕೊಡ್ತಾರೆ. ಆಗ ಪ್ರತಿನಿತ್ಯ ಆರಾಧನೆ ಮಾಡಬೇಕು, ನೀನು ಪೂಜೆ ಮಾಡಬೇಕು, ಇಲ್ಲೇ ನೆಲೆಸು ಅಂತ ಕೇಳ್ಕೊಂಡಾಗ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದಾಗ ಸ್ವಾಮಿ ಅಭೀಷ್ಟದಿಂದ ಸ್ವಾಮಿನೇ ಇಲ್ಲಿ ವಸಿಷ್ಠ ಋಷಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಆಕ್ಚುಲಿ ಶ್ರೀನಿವಾಸ ದೇವರ ವೆಂಕಟೇಶ್ವರ ಸ್ವಾಮಿನೇ ಇದು. ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರಂಗ ನಂಜುಂಡೇಶ್ವರಿಗೆ ಇಷ್ಟಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದ ಒಂದು ಕಾರಣಕ್ಕೋಸ್ಕರ ಶ್ರೀರಂಗಪಟ್ಟಣದ ರಂಗನಾಥ ಮತ್ತು ನಂಜುಂಡೇಶ್ವರ ಅಂದರೆ ಟಿಪ್ಪು ಸುಲ್ತಾನ್ಗೆ ಹಿಂದೂ ದೇವರಲ್ಲಿ ಇಷ್ಟವಾದ ದೇವರು. ಹಾಗಾಗಿ ಇಲ್ಲಿಗೆ ಬಂದಿದ್ದಾಗ ಅವರಿಗೆ ರಂಗನಾಥ ಅಂತ ಹೇಳಿದಾಗ ಮತ್ತು ದಿವಾನ್ ಪೂರ್ಣೇಂದ್ರ ಅವ್ರಿಗೆ ಕೂಡ ಇದು ಮನೆ ದೇವರು. ಅವರು ಮೂಲತಃ ಯಳಂದೂರಿನವರು. ಹಾಗಾಗಿ ಅವ್ರಿಗೆ ಈ ಯಳಂದೂರು ತಾಲೂಕಿನ ಬಳುವಳಿಯಾಗಿ ಮೈಸೂರು ಮಹಾರಾಜರು ಕೊಟ್ಟಿದ್ದದು. ಅಲ್ಲಿ ಯಳಂದೂರಲ್ಲಿ ಜಾಗೀರ್ದಾರ್ ಬಂಗ್ಲೆ ಅಂತಲೇ ಒಂದು ಬಂಗ್ಲೆ ಎಲ್ಲ ಕೂಡ ಇದೆ, ಮತ್ತು ಬಳೆ ಮಂಟಪ ಇದೆ, ಅದೆಲ್ಲ ವಿಶೇಷಗಳಿದೆ. ಹಾಗಾಗಿ ಅವರು ಜೊತೆಲಿ ಬಂದಿದ್ದಾಗ ಅದು ಶ್ರೀರಂಗಪಟ್ಟಣದ ರಂಗನಾಥ, ಇದು ಬಿಳಿಗಿರಿ ರಂಗನಾಥ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿ ಹೇಳಿದಾಗ ಅವರು ರಂಗನಾಥ ಅನ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋದು. ಮತ್ತು ಅವ್ರ ಕಾಲದಲ್ಲೂ ಕೆಲವೊಂದು ಅಭಿವೃದ್ಧಿಗಳಾಯಿತು. ಹಾಗಾಗಿ ಟಿಪ್ಪು ಸುಲ್ತಾನ್ ಕಾಲದಿಂದ ದೇವಸ್ಥಾನಕ್ಕೆ ಈ ದೇವರಿಗೆ ರಂಗನಾಥ ಅಂದ್ಬಿಟ್ಟು ಹೆಸರು ಬಂದು ರಂಗನಾಥ ಸ್ವಾಮಿ ಅಂತೇಳಿ. ನಾವು ಪೂಜೆ ಸಂಕಲ್ಪ ಎಲ್ಲ ಮಾಡೋದು ಶ್ವೇತಾದ್ರಿ ಶ್ರೀನಿವಾಸ ಅಂತೇಳಿ ದಕ್ಷಿಣ ತಿರುಪತಿ ಅಂತಲೇ ಕರೀತಾರೆ. ಇದು ತುಂಬ ಪ್ರಸಿದ್ಧವಾದ ದೇವಸ್ಥಾನ, ತುಂಬ ಇತಿಹಾಸವಾದ ದೇವಸ್ಥಾನ ಇದು. ಅಂದರೆ ಈ ದೇವಸ್ಥಾನಕ್ಕೆ ಬಂದು ಈ ನಮ್ಮ ಹಳ್ಳಿ ಜನಗಳು ಬೇಡಿದ್ದನ್ನು ಕೊಡೋ ಬಿಳಿಗಿರಿ ರಂಗ ಅಂತಲೇ ಒಂದು ಕರೀತಾರೆ ಈ ಆಡು ಭಾಷೆಯಲ್ಲಿ. ಹಾಗಾಗಿ ದೇವರ ಹತ್ರ ಬಂದು ಭಕ್ತಿ ಭಾವನೆಯಿಂದ ಏನೇ ಬೇಡಿಕೊಂಡ್ರೂ ಕೂಡ ಅದು ಆಗುತ್ತೆ ಮತ್ತು ಅದು ಲಭಿಸುತ್ತೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಹಾಗಾಗಿ ಬೇರೆ ಭಕ್ತಾದಿಗಳು ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಭಕ್ತರು ಬಂದು ದೇವ್ರ ದರ್ಶನ ಮಾಡಿಕೊಂಡು ಪುನೀತರಾಗಿ ಹೋಗ್ತಾರೆ. ಮತ್ತು ಅವರು ಕೇಳಿದ್ದ ಒಂದು ಇಷ್ಟಗಳನ್ನ ನೆರವೇರಿಸ್ಕೊಂಡು ಹೋಗ್ತಾರೆ. ಅದೊಂದು ವಿಶೇಷವಾಗಿದೆ. ಪ್ರತಿ ವರ್ಷವೂ ಪೂಜೆ ಇರುತ್ತೆ. ನಮ್ಮಲ್ಲಿ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ಚಿಕ್ಕಶಾತೆ ಅಂತೇಳಿ ಸಂಕ್ರಾಂತಿ ರಥೋತ್ಸವ ಆಗುತ್ತೆ. ಅಂದರೆ ದೇವಸ್ಥಾನದ ಪ್ರಾಕಾರದಲ್ಲಿ ರಥೋತ್ಸವ ಆಗುತ್ತೆ. ಅದು ಒಟ್ಟು 7 ದಿವಸಗಳ ಕಾಲ ನಡೆಯುತ್ತೆ. ಅದ್ರ ಮೇಯ್ನು ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ಜಾತ್ರೆ ರಥೋತ್ಸವ. ಅದ್ರ ಹಿಂದಿನ ದಿವಸ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ ಸಂಕ್ರಾಂತಿ ಹಬ್ಬದಿಂದ. ಹಾಗಾಗಿ ಆವತ್ತಿನ ದಿವಸ ನಮ್ಮಲ್ಲಿ ಸ್ವರ್ಗದ ಬಾಗಿಲು ತೆಗೆಯೋದು ಅಂತ ಒಂದು ವಿಶೇಷ ಇದೆ. ಅಂದರೆ ಉತ್ತರ ದಿಕ್ಕಿಲಿರೋ ಬಾಗಿಲನ್ನ ಆವತ್ತಿನ ದಿವಸ ಮಾತ್ರ ಅದನ್ನು ಬಾಗಿಲನ್ನ ತೆಗೆದು ಅಲ್ಲಿ ದೇವರು ಪ್ರವೇಶ ಮಾಡುತ್ತೆ. ದೇವ್ರ ಪ್ರವೇಶ ಮಾಡಿದ ನಂತರ ಬಂದಂತಹ ಭಕ್ತರು ಅದ್ರಲ್ಲಿ ಪ್ರವೇಶ ಮಾಡಿದ್ರೆ ಅವರು ಮಾಡಿರೋ ಎಲ್ಲ ಪಾಪಗಳು ಪರಿಹಾರ ಆಗಿ ಅಲ್ಲಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಅಂದರೆ ವೈಕುಂಠ ಪ್ರವೇಶ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತೇಳಿ ಒಂದೊಂದು ಇತಿಹಾಸ ಇದೆ. ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿವಸ ಸ್ವರ್ಗದ ಬಾಗಿಲು ತೆಗಿತೀವಿ. ಆವತ್ತಿನ ದಿವಸ ದೇವಸ್ಥಾನದಲ್ಲಿ ಭಕ್ತರೆಲ್ಲ ಬಂದು ಪ್ರವೇಶ ಮಾಡಿ ಪುನೀತರಾಗ್ತಾರೆ. ಅದಾದ ಮಾರನೇ ದಿವಸ ಸಂಕ್ರಾಂತಿ ರಥೋತ್ಸವ ಅಂತೇಳಿ ರಥೋತ್ಸವ ಆಗುತ್ತೆ. ಅಂದರೆ ಸುತ್ತಮುತ್ತಲು ಎಲ್ಲ ಹಳ್ಳಿ ಜನಗಳೆಲ್ಲ ದವಸ ಅದು ಕುಯಿಲ್ ಟೈಮು ಅಂತ ಹೇಳ್ತಾರೆ. ಆ ದವಸ ಧಾನ್ಯಗಳನ್ನೆಲ್ಲ ಬೆಳೆದಿರ್ತಾರೆ. ಅದನ್ನೆಲ್ಲ ತಗೊಂಬಂದು ಬೆಳೆದಿರೋ ಅಂಥ ದವಸಗಳ ಧಾನ್ಯಗಳು ಏನೇ ಬೆಳೆದಿದ್ರು ಅದನ್ನು ಮೊಟ್ಟ ಮೊದಲು ತಗೊಂಬಂದು ದೇವರಿಗೆ ಒಪ್ಪಿಸಿ ನಮ್ಮ ಇನ್ನೂ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಇನ್ನೂ ತುಂಬ ಚೆನ್ನಾಗಿ ಬರಲಿ ಅನ್ನೋ ಒಂದು ಇದಕ್ಕೋಸ್ಕರ ಅವರು ತಗೊಂಬಂದು ದೇವರಿಗೆ ಒಪ್ಪಿಸ್ಬಿಟ್ಟು ಆಮೇಲೆ ಅವರು ಉಪಯೋಗಿಸೋವಂಥದ್ದು ವಾಡಿಕೆ ಇದೆ. ಹಾಗಾಗಿ ಸಂಕ್ರಾಂತಿ ರಥೋತ್ಸವ ನಡೆಯುತ್ತೆ. ಅಂದರೆ ಅದಾದ ನಂತರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಒಟ್ಟು 9 ದಿವಸಗಳ ಕಾಲ ರಥೋತ್ಸವ ನಡೆಯುತ್ತೆ. ಕೆಳಗಡೆ ತೇರಿದೆ. ಆ ರಥೋತ್ಸವ ಅದಲ್ಲಿ ಉತ್ಸವ ಮೂರ್ತಿನ ತಗೊಂಡೋಗಿ ಬ್ರಹ್ಮೋತ್ಸವ ನಡೆಯುತ್ತೆ. ಆವಾಗ ತುಂಬ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಅದು 9 ದಿವಸಗಳ ಕಾಲ ನಡೆಯುತ್ತೆ. ಅದಾದ ನಂತರ ಮತ್ತೆ ನಮ್ಮಲ್ಲಿ ವಸಂತೋತ್ಸವ, ಅದಾದ 1 ತಿಂಗಳಿಗೆ ವಸಂತೋತ್ಸವ ಅಂತೇಳಿ ವಸಂತೋತ್ಸವ ನಡೆಯುತ್ತೆ. ಮತ್ತು ತೆಪ್ಪೋತ್ಸವ ಅಂತ 7 ದಿವಸಗಳ ಕಾಲ ಸೋಮೇಶ್ವರನ ಕೆರೆ ಅಂತ ಇದೆ. ಆ ಕೆರೆಯಲ್ಲಿ ದೇವ್ರನ್ನ ತೆಪ್ಪೋತ್ಸವ ಮಾಡ್ತೀವಿ. ಆ ತೆಪ್ಪೋತ್ಸವ ನಡೆಯುತ್ತೆ. ಅದು 7 ದಿವಸಗಳ ಕಾಲ ನಡೆಯುತ್ತೆ. ಅದಾದ ನಂತರ ಮತ್ತೆ ಭಾದ್ರಪದ ಮಾಸದಲ್ಲಿ ಪವಿತ್ರೋತ್ಸವ, ತಿರುಪವಿತ್ರೋತ್ಸವ ಅಂತೇಳಿ ಅದು 5 ದಿವಸಗಳ ಕಾಲ ನಡೆಯುತ್ತೆ. ಪವಿತ್ರೋತ್ಸವ ಲೋಕ ಕಲ್ಯಾಣಕ್ಕೋಸ್ಕರ ಯಾವುದೇಗಳ ಒಂದು ಅಪಚಾರಗಳು ದೇವಸ್ಥಾನದಲ್ಲಿ ಆಗಲಿ ಬೇರೆ ಇದರಲ್ಲೇ ಆಗಿರಲಿ ಆ ಅಪಚಾರಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರ ತಿರುಪವಿತ್ರೋತ್ಸವ ಅಂತ ಹೇಳಿ ಮಾಡ್ತೀವಿ. ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವಂಥದ್ದು. ಆ ತಿರುಪವಿತ್ರೋತ್ಸವ ನಡೆಯುತ್ತೆ. ಅದಾದ ನಂತರ ಮತ್ತೆ ಶ್ರಾವಣ ಮಾಸದಲ್ಲಿ ಎಲ್ಲ ದೇವರ ಅಂದರೆ ವಿಷ್ಣುವಿಗೆ ಶ್ರಾವಣ ಮಾಸ ತುಂಬ ಇದು ಪ್ರಸಿದ್ಧವಾದ ಮಾಸಗಳು. ಹಾಗಾಗಿ ಆ ಶ್ರಾವಣ ಮಾಸದಲ್ಲಿ ದೇವರಿಗೆ ಮತ್ತೆ ಪ್ರತಿ ಶನಿವಾರ ವಿಶೇಷವಾಗಿರುತ್ತೆ. ಪ್ರತಿ ಶ್ರಾವಣ ಮಾಸ ಪೂರ್ತಿ ವಿಶೇಷವಾಗಿರುತ್ತೆ. ಆಗಲೂ ಕೂಡ ತುಂಬ ಜನಗಳು ಬಂದು ದರ್ಶನ ಮಾಡ್ತಾರೆ. ಪ್ರತಿದಿನ ದೇವರ ಪೂಜೆ ಇರುತ್ತೆ. ಅದಾದ ಮತ್ತೆ ಅದಲ್ಲದೆ ಶನಿವಾರಗಳು ಮತ್ತು ಪ್ರತಿ ಶನಿವಾರ ಕೂಡ ದೇವ್ರ ವಾರ ಆದ್ದರಿಂದ ಶನಿವಾರಗಳಲ್ಲಿ ತುಂಬ ಭಕ್ತರು ಬಂದು ದೇವ್ರ ದರ್ಶನ ಮಾಡ್ತಾರೆ. ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ತಾರೆ. ಉತ್ಸವಗಳೆಲ್ಲ ನಡೆಯುತ್ತೆ. ಮತ್ತು ಅದಾದ ನಂತರ ಧನುರ್ಮಾಸ ನಾಳೆ ಈ ಡಿಸೆಂಬರ್
15-16ನೇ ತಾರೀಕಿಂದ ಧನುರ್ಮಾಸ ಶುರು ಆದರೆ ಸಂಕ್ರಾಂತಿ ಹಬ್ಬದ ದಿವಸದ ತನಕನೂ ಧನುರ್ಮಾಸ ಇರುತ್ತೆ. ಆ ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ಬೆಳಗ್ಗೆ 6 ಗಂಟೆಗೆ ಮುಂಚೆ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಪೂಜೆಗಳೆಲ್ಲ ಆಗುತ್ತೆ. ಬೆಳಗ್ಗೆ 3:30-4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 6 ಗಂಟೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ದೇವರಿಗೆ ಮಾಡುವಂಥ ಪೂಜೆಗಳು ಏನಿರುತ್ತೆ ಆ ಪೂಜೆಗಳೆಲ್ಲ ಬೆಳಗ್ಗೆನೇ ಪೂಜೆ ನಡೆಯುತ್ತೆ. ಪ್ರತಿನಿತ್ಯ ಮಹಾ ನೈವೇದ್ಯ ಆಗಲಿ, ಮಂಗಳಾರತಿ, ನಿತ್ಯ ಪೂಜೆಗಳೆಲ್ಲ ಬೆಳಗ್ಗಿನ ಜಾವನೇ ನಡೆದೋಗುತ್ತೆ. ಅದಾದ ನಂತರ ದೇವ್ರ ದರ್ಶನ ಮಾಮೂಲಿ ಇದೆ ಟೈಮಲ್ಲಿ ದರ್ಶನ ಕೂಡ ಇರುತ್ತೆ. ಹಾಗಾಗಿ ಧನುರ್ಮಾಸನೂ ವಿಶೇಷ ಇರುತ್ತೆ. ಇಷ್ಟು ಸೇವೆಗಳು ನಮ್ಮಲ್ಲಿ ವಿಶೇಷವಾಗಿ ನಡೆಯುತ್ತೆ. ನಮ್ಮಲ್ಲಿ ದೇವಸ್ಥಾನ ಮೈಸೂರು ಮಹಾರಾಜರು ನಡೆಸ್ತಾ ಇದ್ರು ಮೊದಲು. ಆ ಮೈಸೂರು ಮಹಾರಾಜರು ದೇವರಿಗೆ ಎಲ್ಲ ಚಿನ್ನದ ಆಭರಣಗಳಾಗಿ ಬೆಳ್ಳಿ ಆಭರಣಗಳನ್ನೆಲ್ಲ ದೇವರಿಗೆ ಬಳುವಳಿಯಾಗಿ ನೀಡಿದ್ದಾರೆ. ದೇವರಿಗೆ ಆ ಆಭರಣಗಳೆಲ್ಲ ಧಾರಣೆ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಈಗ ಸೇಫ್ಟಿಗೋಸ್ಕರ ಅದನ್ನು ಎಳಂದೂರು ಟೆಸಿಲ್ ಆ ಟೆಸಿಲ್ ಇಟ್ಟಿರ್ತೀವಿ. ರಥೋತ್ಸವ ಟೈಮಲ್ಲಿ 3 ದಿವಸ ಮಾತ್ರ ದೇವರಿಗೆ ತೊಗೊಂಬಂದು ಆ ಸೆಕ್ಯೂರಿಟಿಲಿ ತೊಗೊಂಬಂದು ದೇವರಿಗೆ ಧಾರಣೆ ಮಾಡಿ ಮತ್ತೆ ಅದನ್ನು ತೊಗೊಂಡು ಟೆಸಿಲ್ ಇಡುವಂಥದ್ದು ಸಂಪ್ರದಾಯ ಬಂದಿದೆ. ಅದಲ್ಲದೆ ಬೇರೆ ನಿತ್ಯ ಪೂಜೆಗಳು ನಡೆಯುತ್ತೆ. ಮೈಸೂರು ಮಹಾರಾಜರು ನಡೆಸ್ತಾ ಇದ್ರು. ಅದ ನಂತರ ಸರ್ಕಾರ ಆಳ್ವಿಕೆಗೆ ಬಂದಮೇಲೆ ಸರ್ಕಾರ ವಹಿಸ್ಕೊತು. ಈಗ ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇದೆ. ಮತ್ತು ನಮ್ಮ 2017ನೇ ಇಸ್ವಿಲಿ ದೇವಸ್ಥಾನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ದೇವಸ್ಥಾನನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜೀರ್ಣೋದ್ಧಾರ ಮಾಡಿದ್ರು. ಮತ್ತು ಆವಾಗೆಲ್ಲ ದೇವಸ್ಥಾನ ಪೂರ್ತಿ ತೆಗೆದು ಬಾಲಾಲಯ ಮಾಡ್ಕೊಂಡಿದ್ವಿ. ಆ ಬಾಲಾಲಯದಲ್ಲಿ ದೇವ್ರ ಪೂಜೆ ನಡೀತಾ ಇತ್ತು. ದೇವಸ್ಥಾನ ಪೂರ್ತಿ ತೆಗೆದು ಮತ್ತೆ ಅದೇ ಕಲ್ಲುಗಳನ್ನ ಉಪಯೋಗಿಸಿ ಕೆಲವೊಂದು ಹೋಗಿರೋದನ್ನು ಬದಲಾಯಿಸಿ ಮತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಮತ್ತು 2021ರಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಯಿತು. ಆವಾಗಿಂದ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಅದಲ್ಲದೆ ನಮ್ಮಲ್ಲಿ ಪಾದರಕ್ಷೆಗಳಿದೆ. ಅಂದರೆ ಸ್ವಾಮಿಗೆ ಆ ಪಾದರಕ್ಷೆಗಳನ್ನ ಹಾಕ್ಕೊಂಡು ಸ್ವಾಮಿ ಸಂಚಾರ ಮಾಡ್ತಾನೆ ಅನ್ನೋ ಒಂದು ಇತಿಹಾಸ ಪ್ರಸಿದ್ಧವಾಗಿದೆ. ನಮ್ಮಲ್ಲಿ ಮಾತಾಡಿರೋದು ಬೇರೆ ಕಡೆ ಎಲ್ಲೂ ನಾವು ಕೇಳ್ಪಟ್ಟಿಲ್ಲ. ಅಂದರೆ ಇಲ್ಲಿ ಅಗ್ರಹಾರ ಬೂದಿತಿಟ್ಟು ಒಂದು 2 ಗ್ರಾಮಗಳಿದೆ. ಆ ಗ್ರಾಮದ 2 ಮನೆತನದವರು ಮಾಡ್ಕೊಡೋವಂಥದ್ದು ಆ ಪಾದರಕ್ಷೆಗಳನ್ನ. ಸ್ವಾಮಿ ಆ ಪಾದರಕ್ಷೆಗಳನ್ನ ಹಾಕ್ಕೊಂಡು ಸಂಚಾರ ಮಾಡ್ತಾರೆ. ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗೆ ಸ್ವಾಮಿ ರಾತ್ರಿ ಹೊತ್ತು ಬೇಟೆಗೆ ಹೋಗ್ತಾರೆ ಅನ್ನೋದು ಪ್ರತೀತಿ. ಅಂದರೆ ಅವ್ರಿಗೆ ದೇವರು ಕನಸಲ್ಲಿ ಬಂದು ಅವ್ರಿಗೆ ಕೇಳ್ಕೊಂಡಂಗೆ ಭಾಸವಾಗುತ್ತೆ ನನಗೆ ಪಾದರಕ್ಷೆಗಳನ್ನ ಮಾಡಿಕೊಡುವಂತ. ಆಗ ಆ ಮನೆತನದವರು ಆ ಮೂಲ ಪುರುಷರು ಯಾರಿರ್ತಾರೋ ಅವರು ಕಾಡಿಗೆ ಹೋದಾಗ ಆ ಕಾಡಲ್ಲಿ ಯಾವ್ದಾದ್ರು ಸತ್ತಿರೋ ಅಂಥ ಪ್ರಾಣಿ ಸಿಗುತ್ತೆ. ಹುಲಿನ ಚಿರತೆನ ಸಾಯಿಸಿರೋವಂಥದ್ದು, ಹಸುನೋ ಎಮ್ಮೆನೋ ಯಾವ್ದಾದ್ರು ಪ್ರಾಣಿ ಸಿಗುತ್ತೆ. ಆ ಪ್ರಾಣಿನ ಚರ್ಮನ ತೊಗೊಂಬಂದು ತುಂಬ ತಿಂಗಳಾನ್ಗಟ್ಲೆ ಮಡಿಯಿಂದ ಆಚಾರವಾಗಿ ಅವರು ಮಾಡ್ತಾರೆ. ಅಂದರೆ ಈ ಗ್ರಾಮದ ಈ ಮನೆತನದವ್ರು ಮಾಡೋದು ಅವ್ರಿಗೆ ಗೊತ್ತಿರಲ್ಲ, ಅವ್ರು ಮಾಡೋದು ಇವ್ರಿಗೆ ಗೊತ್ತಿರಲ್ಲ. ಅಂದರೆ ಇವ್ರಿಗೆ ದೇವ್ರು ಏನು ಪ್ರೇರಣೆ ಕೊಡ್ತಾನೋ ಅದನ್ನು ಮಾಡ್ತಾರೆ, ಅವ್ರಿಗೆ ದೇವ್ರು ಏನು ಪ್ರೇರಣೆ ಕೊಡ್ತಾನೋ ಅದನ್ನು ಮಾಡ್ತಾರೆ. ಅಂದರೆ ತೊಗೊಂಬರೋ ದಿವಸ ಅದು ಬ್ರಹ್ಮೋತ್ಸವ ದಿವಸ, ರಥೋತ್ಸವ ದಿವಸ ತೊಗೊಂಬರ್ತಾರೆ. ಆವತ್ತಿನ ದಿವಸ ತೊಗೊಂಬರೋ ದಿವಸ ಎರಡೂ ಒಂದು ಜೊತೆಯಾಗಿರುತ್ತೆ. ಒಂದು ಎಡಗಾಲದ್ದು, ಒಂದು ಬಲಗಾಲದಾಗಿರುತ್ತೆ. ಅದು ವಿಶೇಷ. ಅದಂದರೆ ಅದನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಮೆರವಣಿಗೆಯಲ್ಲಿ ತೊಗೊಂಬಂದು ಎಲ್ಲ ಊರವರೆಲ್ಲ ತೊಗೊಂಬಂದು ನಮ್ಮ ದೇವಸ್ಥಾನಕ್ಕೆ ದೇವರಿಗೆ ಒಪ್ಪಿಸ್ತಾರೆ. ಅದನ್ನು ಸ್ವಾಮಿ ಬಾಗಿಲ ಹತ್ರ ಅದನ್ನು ಇಟ್ಬಿಟ್ಟು ಆ ಪಾದರಕ್ಷೆಗಳನ್ನ ಇಟ್ಬಿಟ್ಟು ಪ್ರತಿನಿತ್ಯ ದೇವಸ್ಥಾನ ಸೀಲ್ ಮಾಡ್ತೀವಿ. ಅದೇ ರೀತಿ ಅವತ್ತಿನ ಕೂಡ ದೇವಸ್ಥಾನ ಸೀಲ್ ಆಗಿರುತ್ತೆ. ಮತ್ತು ಅವ್ರು ಇಲ್ಲೇ ಉಳ್ಕೊಂಡಿರ್ತಾರೆ. ಮಾಡಿಕೊಟ್ಟಿರೋಂಥ ಮನೆತನದಲ್ಲಿ ಯಾರಿದ್ದಾರೆ ಅವ್ರು ಉಳ್ಕೊಂಡಿರ್ತಾರೆ. ಅವ್ರು ಮತ್ತೆ ಬೆಳಗ್ಗೆ ಸೀಲ್ ಓಪನ್ ಮಾಡಿದಾಗ ಅದನ್ನು ಈಸ್ಕೊಂಡು ಅದನ್ನು ನೋಡಿದಾಗ ಅವ್ರಿಗೇನಾದ್ರು ಒಂದು ಗುರುತು ಸಿಗುತ್ತೆ. ಸ್ವಾಮಿ ಅದನ್ನು ಉಪಯೋಗಿಸಿರೋದಕ್ಕೆ ಏನಾದ್ರು ಒಂದು ಕಲ್ಲು ಮುಳ್ಳು ಚುಚ್ಚಿರೋವಂಥದ್ದು, ಸ್ಕ್ಯಾಚಸ್ ಆಗಿರೋಂಥದ್ದು, ಒಂದು ಗೀರಿಗಳು, ಏನೋ ಒಂದು ಗುರುತು ಸಿಗುತ್ತೆ. ಅದನ್ನು ನೋಡ್ಬಿಟ್ಟು ಸ್ವಾಮಿ ನಮ್ಮ ಪಾದರಕ್ಷೆಗಳನ್ನ ಸ್ವೀಕರಿಸಿದ್ದಾರೆ ಅಂದ್ಕೊಂಡು ಸಂತೋಷ ಪಟ್ಕೊಂಡು ಹೋಗ್ತಾರೆ. ಅದನ್ನು ದೇವಸ್ಥಾನದಲ್ಲಿ ಇಟ್ಟಿರ್ತೀವಿ. ಅಂದರೆ ಅದು ಇಟ್ಟಿರೋ ಜಾಗದಲ್ಲೇ ಅದು ಸವಿತಾ ಹೋಗುತ್ತೆ. ಅಂದರೆ ಸ್ವಾಮಿ ಪ್ರತಿನಿತ್ಯ ಅದನ್ನು ಹಾಕ್ಕೊಂಡು ಸಂಚಾರ ಮಾಡ್ತಾರೆ ಅಂತ. ಮತ್ತು ಸ್ವಾಮಿ ಹತ್ರ ಸೊಂಟದಲ್ಲಿ ಕತ್ತಿ ಇದೆ. ಆ ಕತ್ತಿ ಹಾಕ್ಕೊಂಡು ತೊಗೊಂಡು ಮತ್ತು ಪಾದರಕ್ಷೆಗಳನ್ನ ಹಾಕ್ಕೊಂಡು ರಾತ್ರಿ ಹೊತ್ತು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗೆ ಸ್ವಾಮಿ ಬೇಟೆಗೆ ಹೋಗ್ತಾರೆ ಅನ್ನೋ ಪ್ರತೀತಿ. ಅದು 3 ವರ್ಷಕ್ಕೊಂದ್ಸಲ ಆ ಪಾದರಕ್ಷೆಗಳು ಬದಲಾಗುತ್ತೆ. ಮತ್ತು ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಗಿರಿಜನರಿದ್ದಾರೆ. ಆ ಗಿರಿಜನರು ನಮ್ಮ ಅಕ್ಕ ಭಾವ ಅನ್ನೋ ಒಂದು ಸಂಪ್ರದಾಯದಲ್ಲಿ ಆ ಒಂದು ಭಾವನೆಯಲ್ಲಿ ದೇವರಿಗೆ ಪೂಜೆಗಳು ಮಾಡ್ತಾರೆ. ಅಂದರೆ ಅವರು ನಮ್ಮ ಅಕ್ಕನ ಪ್ರೀತಿಸಿ ಬಂದು ಇಲ್ಲಿ ಸ್ವಾಮಿ ಈ ರಂಗ ಪ್ರೀತಿಸಿ ಮದುವೆ ಆಗಿ ಇಲ್ಲೇ ನೆಲೆಸ್ದ ಅನ್ನೋ ಒಂದು ಭಾವನೆಯಲ್ಲಿ ಅವರು ಸ್ವಾಮಿಗೆ ಅಕ್ಕ ಭಾವ ಅನ್ನೋ ಒಂದು ಭಾವನೆಯಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಅವರು ರಥೋತ್ಸವಗಳಾಗಲಿ, ಉತ್ಸವಗಳಾಗಲಿ, ದೇವ ರಥೋತ್ಸವ ಟೈಮಲ್ಲಿ ತೇರನ್ನ ಕಟ್ಟುವಂಥದ್ದಾಗಲಿ ಅವೆಲ್ಲ ಅವರು ಸೇವೆ ಮಾಡ್ತಾರೆ. ಅವರು ಬಿಟ್ಟಿ ಸೇವೆ ಅಂತ ಹೇಳಿ ಅವರು ಫ್ರೀಯಾಗಿ ದೇವಸ್ಥಾನ ಅವ್ರಿಗೆ ಊಟಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಮಾತ್ರ ಈಸ್ಕೊಂಡು ದೇವರಿಗೆ ಸೇವೆ ಮಾಡುವಂಥದ್ದು. ಕಾಡಿಂದ ಬೊಂಬುಗಳು ಮತ್ತು ಮರಗಳು ಎಲ್ಲ ತೊಗೊಂಬಂದು ರಥ ಕಟ್ಟಿ ರಥ ಎಳೆಯುವಂಥದ್ದಾಗಲಿ, ದೇವ್ರನ್ನ ಮಂಟಪೋತ್ಸವಗಳಿಗೆ, ದೇವ್ರನ್ನ ಉತ್ಸವಗಳಿಗೆ ಹೊರೋವಂಥದ್ದಾಗಲಿ ಅದೆಲ್ಲ ಅವರು ಫ್ರೀಯಾಗಿ ಅವರು ಆ ಸೇವೆ ಮಾಡ್ತಾರೆ. ಅಂದರೆ ಗಿರಿಜನರು ಅವರು ನಮ್ಮ ಅಕ್ಕ ಭಾವ ಅನ್ನೋ ಒಂದು ಪೂಜೆಯಲ್ಲಿ ಭಾವನೆಯಲ್ಲಿ ದೇವರಿಗೆ ಪೂಜೆ ಮಾಡುವಂಥದ್ದು. ಇದಿಷ್ಟು ನಮ್ಮ ದೇವಸ್ಥಾನದ ಇತಿಹಾಸ ಇದೆ. ಬಹಳ ಧನ್ಯವಾದ ಸ್ವಾಮಿ, ಬಹಳ ಧನ್ಯವಾದ.
ನೋಡಿದ್ರಲ್ಲ ಸ್ನೇಹಿತರೆ, ಬಿಳಿಗಿರಿ ರಂಗನ ವೈಭವವನ್ನ, ಗಂಗಾಧರೇಶ್ವರ ಸ್ವಾಮಿಯ ಮಹತ್ವವನ್ನ, ಅವನ ಪಾದುಕೆಗಳನ್ನ ಎಲ್ಲವನ್ನ ನಾನು ತೋರಿಸಿದ್ದೀನಿ. ಇದು ಮೊದಲ ಭಾಗ, ಇವತ್ತು ಮುಗಿಯೋದಿಲ್ಲ. ಒಂದು ದಿನಕ್ಕೆ ನಿಮಗೆ ಬಿಳಿಗಿರಿ ರಂಗನ ಬೆಟ್ಟನ ಪೂರ್ತಿ ತೋರಿಸ್ತೀನಿ, ಇನ್ನೊಂದು ಮೂರ್ಖ. ಇದು ಹಲವಾರು ಭಾಗಗಳಲ್ಲಿ ಮೂಡುಬಲ್ಲಿರಿದೆ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಲವ್ ಯು.